ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ನ ಸುರಭಿ ವಿಷ್ಣು ಯೂಟ್ಯೂಬ್ ಚಾನಲ್. ಸೊ ಆರ್ನ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇರ್ತೀನಿ. ಸೊ ಶಾರ್ಟ್ ಫಾರ್ಮಲ್ಲಿ ನೀವೇನಾದರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕು ಅಂದರೆ ಆರ್ನ ಸುರಭಿ ವಿಷ್ಣು ಅಂತಲೇ ಟೈಪ್ ಮಾಡಿದ್ರೆ ಬರುತ್ತೆ. ನನಗೆ ಸ್ವಲ್ಪ ಜನ ಕೇಳಿದ್ರು ಯಾಕೆ ಆರ್ನ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ ಬರ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು. ಸೊ ನೀವು ಆರ್ನ ಸುರಭಿ ವಿಷ್ಣು ಅಂತ ಟೈಪ್ ಮಾಡಿ ಬರುತ್ತೆ. ಆರ್ನ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ ಬರಲ್ಲ. ಸೊ ನೆಕ್ಸ್ಟ್ ಯಾರಿಗಾರ ನಿಮ್ಮ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಬೇಕು ಅಂದರೆ ಆರ್ನ ಸುರಭಿ ವಿಷ್ಣು ಯೂಟ್ಯೂಬ್ ಚಾನಲ್ ಅಂತ ಹೇಳಿ. ಸೊ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗಿಂದ. ಬನ್ನಿ ಹಿಂಗೆ ಹೋಗುತ್ತೆ ಈ ವ್ಲಾಗ್ ನೋಡೋಣ. ಸ್ವಲ್ಪ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಎಲ್ಲಿ ಯಾರ ಮನೆಗೆ ಅಂತ ಹಂಗೆ ತೋರಿಸ್ತೀನಿ ನಿಮಗೂ. ನಮ್ಮಮ್ಮ ಬೆಳಗ್ಗಿನ ರೊಟ್ಟಿ ಹಾಕ್ತವ್ರೆ, ರವೆ ರೊಟ್ಟಿ. ಅಲ್ಲ ವಾ, ನಂದು ಕ್ಯೂಟಿ ಗೊಂಬೆ ಡ್ರೆಸ್ಸು. ಬಂದ್ಲು ಸುಬ್ಬಿ ಆರ್ನ ಇಲ್ಲಿ ಚಿನ್ನಮ್ಮ, ಆರ್ನ ಮುದ್ದು ಇಲ್ಲಿ ನೋಡಿಲಿ, ನನ್ನ ನೋಡು, ಮಮ್ಮಿ ನೋಡಿಲಿ, ಬಾಯ್. ಸಿಗ್ತಾನೆ ರೆಡಿ ಆಗಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಮಮ್ಮಿಯವರ ಹೊಸ ಬೀಗ್ರ ಮನೆಗೆ ಹೋಗ್ತಾಯಿದ್ದೀವಿ. ಹಲೋ ಮಮ್ಮಿ. ಹೊಸ ಬೀಗ್ರ ಮನೆಗೆ ಓಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ನಮ್ಮಮ್ಮ ಸ್ನಾನ ಮಾಡೋರೆ, ಸೀರೆ ಉಟ್ಕೊಂಡಿಲ್ಲ, ಆಮೇಲೆ ಉಟ್ಕೋತಾರೆ. ಇನ್ನು ನನ್ನ ತಮ್ಮ ಬಂದಮೇಲೆ ಹೊರಡೋದು. ಸೊ ಈಗ ಟೀ ಕುಡಿತಾಯಿದ್ದೀನಿ. ನಮ್ಮ ಮಮ್ಮಿ ನನ್ನ ಬ್ಲಾಗ್ ನೋಡ್ತಾಯಿದ್ರು, ಈಗ ತಾನೇ ಅಪ್ಲೋಡ್ ಮಾಡಿದ್ದೆ. ಸೊ ಏನಿಲ್ಲ, ಸುಮ್ಮನೆ ಕ್ಯಾಶುಯಲಾಗಿ ಹೋಗಿ ಬರೋಣ ಅಂತ ಅವ್ರಿಗೂ ಕರೆದಿದ್ರಂತೆ. ಏನು ಅಮ್ಮ ಹೋಗೋಣ ಅಂತ ಅಂದರು. ಸೊ ಅದಕ್ಕೆ ರೆಡಿಯಾಗಿದ್ದೀನಿ. ಗೈಸ್ ಏನಿಲ್ಲ, ವೀಡಿಯೋಸ್ ಎಲ್ಲ ನೋಡ್ತೀರ ತಾನೆ, ಒಂದು ಲೈಕ್ ಕೊಡಿ. ನನಗೂ ಖುಷಿ ಆಗುತ್ತೆ ಅಲ್ಲ, ನೀವು ಲೈಕ್ ಕೊಟ್ಟಾಗ ನನಗೂ ಒಂಚೂರು ಇನ್ನಷ್ಟು ಮಾಡಬೇಕಪ್ಪ, ಇನ್ನೂ ಚೆನ್ನಾಗಿ ಎಂಟರ್ಟೈನ್ ಮಾಡಬೇಕು ನಿಮ್ಮನ್ನ ಅಂತ ಅನಿಸುತ್ತೆ. ಸೊ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಗೈಸ್ ಹೊರಟಿದ್ದೀವಿ. ಇದಾಳೆ ನೋಡಿ ಸುಬ್ಬಿ. ಸಿನಿಮ ಹಾಯ್ ಮಾಡು ಮಗನೆ, ಹಾಯ್ ಮಾಡುವ. ಬ್ಯಾಗ್ ಬರೋನೆ ತಗೊಂಬಿಟ್ಟಳು ಗೈಸ್ ನಮ್ಮ ಮುಂದೆ. ಹಾಯ್ ಮಾಡುವಾಗನೆ, ಉಬ್ಬ ಮಾಡಿ. ಓಕೆ ಗೈಸ್, ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಇಲ್ಲೇ ಫ್ರೂಟ್ಸ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ. ಅವ್ರ ಮನೆಗೆ ಇನ್ನೇನು ನಿಯರ್ ಇದೆ. ಸೊ ಅಮ್ಮ ಫ್ರೂಟ್ಸ್ ತೊಗೊತಾ ಇದ್ದಾರೆ. ಏನು ಮಾಡ್ತದೆ ಮಗ ನಮ್ಮ ಅಮ್ಮ? ಅವನು ಮಾಡ್ತದೆ. ಏನು ತರ್ತದೆ? ಹಣ್ಣು ತಗೋತೈತಾ? ಯಾರಿಗೆಪ್ಪ? ಯಾರಿಗೆ ತಗೋತಾ ಇರೋದು ಹಣ್ಣು? ಯಾರಿಗೆ ಹಣ್ಣು ಅಂತ ಗೊತ್ತು? ಯಾರಿಗೆ? ಪತ್ತಿಗಲ್ಲ, ಅತ್ತಿಗೆ. ಗೈಸ್ ಇಲ್ಲೇನಿಲ್ಲ, ಊಟಕ್ಕೆ ಅಂತ ಬಂದಿದ್ವಿ. ಅವರು ನಾನ್ ವೆಜ್ ಮಾಡಿದರು. ಸೊ ಊಟ ಟೈಮಿಂಗ್ಸ್ ಮೀರೋಗ್ಬಿಟ್ಟಿತ್ತು, ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸೊ ಊಟ ಮಾಡಿ ಅವ್ರ ಮನೆಯಿಂದ ನೆಕ್ಸ್ಟ್ ಸ್ಯಾರಿ ತೆಗಿಯೋಕೆ ಹೋದ್ವಿ. ಕೊಡೋ ಪಾಪುಗೆ ಅಪ್ಪಚ್ಚಿ తీసుకోబోగ్నే. ಅದು ಬಿಟ್ಬಿಟ್ಟು ಅದು ಜಾಸ್ತಿ ಏನು ಚೀಟ ಮಾಡ್ಕೊಳಕ್ಕಾಗಲ್ವಲ್ಲ ಅದರಿಂದ. ಹೌದಾ ಮಮ್ಮಿ? ಇವಾಗ ತಾನೇ ರೇಷ್ಮಾ ಅವ್ರ ಮನೆಯಿಂದ
ಕಾರಲ್ಲಿ ಏನೋ ಚೆನ್ನಾಗಿ ಕ್ಲಾರಿಟಿ ಬರ್ತೈತೆ. ಅಯ್ಯೋ ನನ್ನ ಬಂಗಾರ ಮುಟ್ಕೊಡ್ತಾ ಇದ್ದಾರಪ್ಪ. ಉಬ್ಬ ಮಗನೆ ಉಬ್ಬ. ಅಬ್ಬ ಅಯ್ಯೋ ಸುಮ್ಮನಿರೋದು ನೀನು ಇದಕ್ಕೆ ವಿಂಡೋಗೆ ಅದು ಬ್ಲ್ಯಾಕ್ ಹಾಕ್ಸಿರೋದಕ್ಕೆ ಆ ಥರ ಕಾಣಿಸ್ತಾ ಇರೋದು. ಇಲ್ಲಾಂದರೆ ಹೆವಿ ಬಿಸಿಲು ಹೊಡಿತಾ ಚಿನ್ನಮ್ಮ. ನಾನು ಬೊಟ್ಟೆಲ್ಲ ಕಿತ್ಕೊಂಡು ತಿಂದ್ಬಿಟ್ಟಿದ್ಯಾ ನೀನು ಸ್ಟಿಕ್ಕರ್ನಲ್ಲಿ? ಹಾಂ ನಾನು ಹೌದಾ ಚಿನ್ನುನಾ ನೀನು? ಆರಪ್ಪ ನೀನು? ನೀನು ಚಿನ್ನುನಾ? ಸರಿ ಓಕೆ. ಹ್ಞೂ ಆಯಿತು ಮಗನೇ, ಚಿನ್ನು ಅಂತಲೇ ಕರಿತೀನಿ. ಗೈಸ್ ಸುಮ್ಮನೆ ರ್ಯಾಂಡಮಾಗಿ ನೋಡ್ಕೊಬರೋಣ ಅಂತ ಹೋಗಿದ್ವಿ. ಬಟ್ ಸೆಲೆಕ್ಷನ್ ಆಗೇ ಹೋಯಿತು ಫೈನಲ್ ಆಗಿ. ನಾರಿತ್ವದಲ್ಲಿ ತೊಗೊಂಡ್ವಿ. ಅಂದರೆ ಹುಡುಗಿಗೆ ಏನು ಬೇಕೋ ಅವ್ರದ್ದು ಸ್ಯಾರೀಸು ಇದರಲ್ಲೇ ಮುಗೀತು. ನಾವು ನೆಕ್ಸ್ಟ್ ಡೇ ಚಿಕ್ಕಪೇಟೆಗೆ ಹೋಗಿದ್ವಿ. ಅದು ಇದ್ರ ಜೊತೆನೇ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ನೋಡಿ ಯಾವ್ಯಾವ ಸೀರೆ ತೊಗೊಂಡ್ವಿ ಅಂತ. ಗೈಸ್ ನೆಕ್ಸ್ಟ್ ಡೇ ಚಿಕ್ಕಪೇಟೆಗೆ ಹೊರಟ್ವಿ. ಸೊ ಮೆಜೆಸ್ಟಿಕ್ಕಲ್ಲಿ ಹೇಳ್ಕೊಂಡು ಅಲ್ಲಿಂದ ವಾಕಿಂಗ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಗೈಸ್ ಮೆಜೆಸ್ಟಿಕ್ನಲ್ಲಿ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ಬೇಕು ಚಿಕ್ಕಪೇಟೆಗೆ. ಗೈಸ್ ಎಲ್ಲ ರನ್ನಿಂಗ್ ರೇಸ್ ಹೊಡೆದಂಗೆ ಓಡ್ತಾರೆ. ನಂಗಂತೂ ಕಾಲು ನೋವು ಬಂತು. ನಡೀರಿ ನಡೀರಿ. ಯಾವ್ದು ಬೇಕು? ಗೈಸ್ ಈ ಫಂಕ್ಷನ್ಗೆ ಎಲ್ಲರೂ ಆಲ್ಮೋಸ್ಟು ರೇಷ್ಮೆ ಸೀರೆ ಜೊತೆಗೆ ಮೈಸೂರು ಸಿಲ್ಕ್ ಸೀರೆನೂ ಪ್ರಿಫರ್ ಮಾಡಿ ಎಲ್ಲರೂ ಮೈಸೂರು ಸಿಲ್ಕ್ಗೆ ತೊಗೊಂಡಿದ್ದಾರೆ. ಚೆನ್ನಾಗಿದೆ. ಅದರಲ್ಲೇ ಸೀರೆಗಳಲ್ಲೇ ಒಂದೊಂದಿರುತ್ತೆ. ನೀವು ಗೆಸ್ ಮಾಡ್ತಾಯಿರಿ. ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸ್ಗಳಲ್ಲಿ ತೋರಿಸ್ತೀನಿ ಯಾವ ಥರ ತೊಗೊಂಡಿದ್ದಾರೆ ಅಂತ. ಈ ಸೀರೆಗಳಿಗೆ ನನಗೆ ಗೊತ್ತಿದ್ದು ಕಷ್ಟ ಏನು ಅಂತ. ಈ ದಾಂಡ ತಗೊಂಡಿದ್ದ ಒರಿಜಿನಲ್ ತುಪ್ಪ ತಗೊಂಡ್ಬಿಟ್ಟಿದೆ. ನಿಮ್ಮಂಥವ್ರು ಹೇಳ್ಕೊಟ್ರೆ ನಾವು ಇಸ್ಕೊತೀವಪ್ಪ. ಬೇಡ ಬೇಡ ಆಂಟಿ. ನಿನ್ಗೆ ನಿನ್ ಸ್ವಂತ ತಂದು ತಗೊಂಡಿರೋದು ರಾಧಕ್ಕಂಗೊಂದು ನಿಮ್ಗೊಂದು ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮನ್ನೇ ಬರಲಿ ಹೇಳಕ್ಕೆ ಅಂತ. ಬಸವರಾಜ್ ಆಯ್ತು. ಹಾಂ ಸರಿ ಸರಿ ಸರಿ. ಗೈಸ್ ನಾವು ಆಲ್ಮೋಸ್ಟ್ ಎಲ್ಲ ಸ್ಯಾರಿನೂ ಮಾರುತಿ ಸಿಲ್ಕ್ಸಲ್ಲೇ ತೊಗೊಂಡಿದ್ದು. ಕೆಲವೊಂದೊಂದು ನಂದು ಮಮ್ಮಿದು ಒಂದೊಂದು ಮಾತ್ರ ಸುದರ್ಶನಲ್ಲಿ ತೊಗೊಂಡ್ವಿ. ಅಂದರೆ ಇಲ್ಲೂ ಲೈಕ್ ಆಯಿತು ಅಲ್ಲೂ ಲೈಕ್ ಆಯಿತು. ಸೊ ಇಷ್ಟ ಆಗಿರೋದನ್ನ ಎರಡು ಕಡೆ ತೊಗೊಂಡಿದ್ದೀವಿ. ಚೆನ್ನಾಯ್ತಾ? ಟೇಸ್ಟ್ ಮಾಡಿದ್ರಾ? ಗೈಸ್ ನಾವಾಗಲೇ ಊಟ ಮಾಡಬೇಕಾದ್ರೆ 4:30 5 ಆಗಿತ್ತು. ಸೊ ಎಲ್ಲ ಕಡೆ ಚಿಕ್ಕಪೇಟೆಗೆ ಬಂದರೆ ಊಟದೊಂದು ಪ್ರಾಬ್ಲಮ್ ಇರುತ್ತೆ ಹೋಟೆಲಲ್ಲಿ ಅಂತ. ನೀವೇನಾದರೂ ಸರ್ಚ್ ಮಾಡ್ತಿದ್ರೆ ಚಿಕ್ಕಪೇಟೆಯಲ್ಲಿ ಊಟಕ್ಕೆ ಎಲ್ಲಿ ಅಂದರೆ ಸುದರ್ಶನಲ್ಲಿ ಫುಲ್ಲು 7th ಫ್ಲೋರಲ್ಲಿ ಊಟಕ್ಕೆ ಹೋಟೆಲ್ ಇದೆ. ಅಲ್ಲಿ ನೀವು ಬಂದು ಊಟ ಮಾಡ್ಬೋದು. ಅದರಲ್ಲೇನು ಅಂದರೆ ಎಲ್ಲರೂ ಬಂದು ಊಟ ಮಾಡೋದು. ಬೇರೆ ಕಡೆ ಪರ್ಚೇಸ್ ಮಾಡಿದ್ರು ಇಲ್ಲಿ ಬಂದು ಊಟ ಮಾಡ್ಬೋದು. ಹೋಟೆಲ್ ಇದೆ. ಊಟ ಇತ್ತು, ಟೀ ಕುಡಿತವ್ರೆ ಎಲ್ಲರೂ. ಎಲ್ಲ ಝೂಮ್ ಹಾಕ್ಬಿಡ್ತೀನಿ. ಬೇಡ ಆದರೆ ಝೂಮ್ ಹಾಕ್ತೀನಿ. ಕ್ಯಾಶುಯಲ್ ಆಗಿದ್ರೆ ತೋರಿಸಲ್ಲ, ಬೇಡ ಆದರೆ ತೋರಿಸ್ತೀನಿ. ಎಲ್ಲ ಚಿಕ್ಕಪೇಟೆ ಎಲ್ಲ ಸುತ್ಕೊಂಬಂದಿದ್ದಾಯಿತು. ಫುಲ್ ಹೆಡ್ಡೇಕ್ ಬಂದ್ಬಿಟ್ಟೈತೆ. ಅಲ್ಲಿಂದ ಚೆನ್ನಾಗಿ ಮೆತ್ಕೊಂಡು ಅನ್ನಗೆ ಊಟ ಮಾಡಿಸಿ ಈಗ ನಾನು ಊಟ ಮಾಡಬೇಕು. ಸೊ ಸಿಂಪಲಾಗಿ ವ್ಲಾಗ್ ಮಾಡಿದ್ದೀನಿ. ಎಲ್ಲೂ ವ್ಲಾಗ್ ಮಾಡೋಷ್ಟು ಫ್ರೀ ಇರಲಿಲ್ಲ. ಸುಮ್ಮನೆ ಅಲ್ಲೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.